ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಮತ್ತು ಈ ವಿಡಿಯೋದಲ್ಲಿ ಇವತ್ತಿನ ಟಾಪಿಕ್ ಏನಂದರೆ, ಇವತ್ತಿನ ಬೇಸಿಕಲ್ಲಿ ನಾನು 21 ಕ್ಲಾಸಲ್ಲಿ ನಾನು ಬಟರ್ಫ್ಲೈ ಸ್ಟಿಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ, ತುಂಬಾ ನೋಡೋದಕ್ಕೆ ಚಿಟ್ಟೆ ಆರ್ತಾ ಇರೋ ರೀತಿಯೇ ಇರುತ್ತೆ. ಬಟರ್ಫ್ಲೈ ಸ್ಟಿಚ್ಚನ್ನು ನೀವು ನೆಕ್ಲೈನ್ಗೆಲ್ಲ ಯೂಸ್ ಮಾಡ್ಕೋಬೋದು. ಲೋಡ್ ಸ್ಟಿಚ್ಚು ಒಂದನ್ನೇ ಹಾಕೋ ಬದಲು ಬಟರ್ಫ್ಲೈ ಸ್ಟಿಚ್ಚನ್ನು ನೀವು ಹಾಕೋಬೋದು. ಅದನ್ನು ಯಾವ ರೀತಿ ಅಂತ ಈಗ ತೋರಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದಂತೆ, ಸ್ಕಿಪ್ ಮಾಡದಂತೆ ನೋಡಿ. ನಿಮಗೆ ಟೈಮ್ ಸಿಕ್ಕಾಗ ನೋಡಿ ಮಿಸ್ ಮಾತ್ರ ಮಾಡ್ಕೋಬೇಡಿ. ಜೊತೆಗೆ ಪ್ರಾಕ್ಟೀಸನ್ನು ಮಾಡಿ ಅಂತ ಕೇಳ್ಕೊತಾ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬಟರ್ಫ್ಲೈ ಸ್ಟಿಚ್ಚನ್ನು ಯಾವ ರೀತಿ ಹಾಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಈಗ ನೋಡಿ, ಒಂದು ಸ್ಕೇಲನ್ನು ತಗೊಂಡು ಈ ರೀತಿ ಒಂದು ಲೈನನ್ನು ಹಾಕೊಳ್ಳಿ. ಜೊತೆಗೆ ಇಲ್ಲೊಂದು ಲೈನನ್ನು ಹಾಕೊಳ್ಳಿ. ನೋಡಿ, ಇಷ್ಟೇ ಸಾಕು. ತೋರಿಸ್ಕೊಡ್ತೀನಿ ನಾನು ನಿಮಗೆ. ನಂತರ 2 ಎಳೆ ದಾರ, ಆ್ಯಸ್ ಇಟ್ ಈಸ್ 2 ಎಳೆ ದಾರನೇ ತಗೋಬೇಕು. ಈಗ ಬನ್ನಿ, ಈಗ ನೋಡೋಣ ಯಾವ ರೀತಿ ಸ್ಟಿಚ್ಚನ್ನು ಹಾಕೊಳ್ಳೋದು ಅಂತ. ಈಗ ನೋಡಿ, ಇಲ್ಲಿ ಏನಿದೆ ಈ ಎಡ್ಜಿಂದ ನಾವು ದಾರನ ತಗೋಬೇಕು. ತಗೊಂಡು ಈ ಕಡೆ ಒಂದು ಪುಟಾಣಿ ಚೈನನ್ನು ಹಾಕೊಳ್ಳೋಣ. ನೋಡಿ, ಈ ರೀತಿ ಹಾಕೊಂಡು ಪುನಃ ಇಲ್ಲಿ ಇದನ್ನು ಕ್ರಾಸ್ ಆಗು ಹಾಕ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ಎಲ್ಲ ಒಂದೇ ಸತಿ ತೋರಿಸಿದ್ರೆ ಇದಾಗತ್ತೆ. ಈ ರೀತಿ ನಾನು ಏನು ಗೆರೆಯನ್ನು ಹಾಕಿದ್ದೀನಿ ನೋಡಿ, ಆ ರೀತಿ ಗೆರೆಯನ್ನು ಫುಲ್ಲು ಫಿಲ್ ಮಾಡ್ಕೊತಾ ಹೋಗಬೇಕು. ನೋಡಿ, ಆ ಕಡೆ ಲೈನ್ಗೆ ಒಂದು ಚೈನ್ ಸ್ಟಿಚ್ಚು, ಒಂದು ಪುಟಾಣಿ ಲಾಕ್ ಹಾಕೋದು ಮಾತ್ರ ಮರಿಬಾರ್ದು. ಈ ಕಡೆನೂ ಒಂದು ಸ್ಟಿಚ್ ಹಾಕೋಬೇಕು, ಜೊತೆಗೆ ಒಂದು ಪುಟಾಣಿ ಸ್ಟಿಚ್. ಸೇಮ್ ಇದು ಏನಿದೆ ಇದಿಷ್ಟಕ್ಕೂ ನಾವು ಅದೇ ರೀತಿಯೇ ಮಾಡ್ಕೊಂಡು ಹೋಗಬೇಕು. ಇದರಲ್ಲಿ ಎಷ್ಟು ನಾನು ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ಇದು ಯಾವ ರೀತಿ ನೆಕ್ಲೈನಿಗೆ ಮಾಡೋದು ಅಂತಲೂ ನೆಕ್ಸ್ಟ್ ವೀಡಿಯೋಗಳಲ್ಲಿ, ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಚೈನ್ ಸ್ಟಿಚ್ಚನ್ನು ಒಂದು ಬೇಸಿಕನ್ನು ಇಟ್ಕೊಂಡು ಯಾವೆಲ್ಲ ಡಿಸೈನ್ ಎಲ್ಲ ಮಾಡ್ಬೋದಲ್ವ. ಈಗ ಎಲ್ಲ ವೀಡಿಯೋಸಲ್ಲಿ ನೀವು ನೋಡ್ತಾ ಇದ್ದೀರಾ. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ಹತ್ರದಿಂದ. ಈ ರೀತಿ ಚೈನನ್ನು ತಗೊಂಡು ಈ ಗೆರೆ ಪಕ್ಕದಲ್ಲೇ ಒಂದು ಪುಟಾಣಿ ಚೈನನ್ನು ಹಾಕೋಬೇಕು. ಪುನಃ ವಾಪಸ್ ಇಲ್ಲಿಗೆ ಬಂದು ಇಲ್ಲೊಂದು ಸ್ಟಿಚ್ ಹಾಕಿ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕೊಳ್ಳಿ. ಇವೆಲ್ಲನೂ ನೀವು ಒಂದು ದಿನಕ್ಕೆ ಒಂದು 10 ಟೈಮ್ಸ್ ನೀವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ನಾವು ಹೊಸ್ದಾಗಿ ಏನೆಲ್ಲ ತೋರಿಸ್ತಾ ಇರ್ತೀನಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ಆಗಿನಿಂದ ತೋರಿಸಿರುವಂಥ ಕ್ಲಾಸ್ಗಳೆಲ್ಲ ಏನೆಲ್ಲ ಬಂದಿದೆ ಅದನ್ನು ಕೂಡ ದಿನ ಒಂದು ಸತಿ ಈಗ ಕಲ್ತಿದ್ದೀರಾ ಅಂತ ಆದರೆ ಆ ಡಿಸೈನನ್ನು ಬಿಡಬೇಡಿ. ದಿನ ಒಂದು ಸತಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಜೊತೆಗೆ ನಾವು ಏನು ದಿನ ಪ್ರಾಕ್ಟೀಸಿಗೆ ತೋರಿಸ್ಕೊಡ್ತಾ ಇರ್ತೀನಲ್ಲ ಪ್ರತಿಯೊಂದನ್ನು ನೀವು ಹೊಸ್ದಾಗಿ ನೋಡುವಂಥದ್ದೆಲ್ಲನೂ 10 ಟೈಮ್ಸು ನೀವು ಈ ರೀತಿ ಮಾಡ್ಕೊಂಡು ಬಂದರೆ ಆರಾಮಾಗಿ ನಿಮಗೆ ಆರಿ ವರ್ಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಅದು ಏನು ಬರದೇ ಇರುವಂಥ ವಿದ್ಯೆ ಏನಲ್ಲ, ಯಾವುದೇ ಆದರೂ ಅಷ್ಟೇ. ನೋಡಿ, ಯಾವುದೇ ಆದರೂ ಅಷ್ಟೇ, ಯಾವುದು ಬರದೇ ಇರುವಂಥ ವಿದ್ಯೆ ಯಾವುದೂ ಇಲ್ಲ. ನಾವು ಮನಸ್ಸಲ್ಲಿ ದೃಢವಾಗಿ ನಾನು ಇದು ಕಲಿತೀನಿ ಅನ್ನುವಂಥ ಆದರೆ ಖಂಡಿತವಾಗ್ಲೂ ಬರುತ್ತೆ. ಬೇಕಾದ್ರೆ ನೀವೇ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಬರುತ್ತೆ. ನೋಡಿ, ಈ ರೀತಿ ಆ ಕಡೆಯಿಂದ ಸೇಮು ಇದು ಈ ಕಡೆಯಿಂದ ತೆಗೆದು ಆ ಕಡೆಗೆ, ನೋಡಿ ಆ ಕಡೆಯಿಂದ ತೆಗೆದು ಈ ಕಡೆಗೆ ಮಾಮೂಲಿ ಫ್ಲಾಟಾಗಿ ಲೋಡ್ ಸ್ಟಿಚ್ಚನ್ನು ನಾವು ಮಾಡಿ ತೋರಿಸಿದ್ದೆ ನೋಡಿ. ಫ್ಲಾಟ್ ಲೋಡ್ ಸ್ಟಿಚ್ ಅಂತೇಳಿ ನಿಮಗೆ ಈಗಾಗಲೇ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು. ಅದನ್ನೇ ನಾವು ಇದನ್ನು ಬಟರ್ಫ್ಲೈ ಸ್ಟಿಚ್ಚಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಫ್ಲಾಟಾಗಿ ನಾವು ಲೋಡ್ ಸ್ಟಿಚ್ಚು ಸೇಮ್ ಇದು ಲೋಡ್ ಸ್ಟಿಚ್ ಇದು, ಆದರೆ ನಾವು ಕೆಳಗಡೆಗೆ ಥ್ರೆಡ್ ಹಾಕಿ ಲೋಡ್ ಸ್ಟಿಚ್ಚನ್ನು ಮಾಡ್ತೀವಿ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ಇದನ್ನು ಫ್ಲಾಟಾಗಿ ಮಾಡುವಂಥದ್ದನ್ನು ನಾವು ನೋಡೋದಕ್ಕೆ ಇದು ಬಟರ್ಫ್ಲೈ ಯಾವ ರೀತಿ ಚಿಟ್ಟೆ ಆರುತ್ತೋ ನೋಡಿ, ಯಾವ ರೀತಿ ಚಿಟ್ಟೆ ಆರುತ್ತೋ ಅದೇ ರೀತಿಯೇ ಇದು ಇರುತ್ತೆ. ಕಾಣಿಸ್ತಾ ಇದೆಯಾ? ನೋಡಿ, ಈ ರೀತಿ ಪುಟಾಣಿ ಲಾಕ್ ಹಾಕೋದನ್ನಂತೂ ಖಂಡಿತವಾಗ್ಲೂ ನೀವು ಮರಿಬಾರ್ದು. ತುಂಬ ಕಷ್ಟ ಏನಿಲ್ಲ. ಲೋಡ್ ಸ್ಟಿಚ್ಚನ್ನು ನಾವು ಯಾವ ರೀತಿ ಮಾಡ್ಕೊಂಡಿದ್ವಿ ನೋಡಿ, ಅದನ್ನು ವಾಪಸ್ ಆ ಕಡೆಗೆ ಒಂದು ಸ್ಟಿಚ್ಚು, ಈ ಕಡೆಗೆ ಒಂದು ಸ್ಟಿಚ್ಚು, ನೇರವಾಗಿ ಏನು ಲೈನ್ಸ್ ಇದೆ ಆ ಲೈನ್ಸ್ಗೆ ಕರೆಕ್ಟಾಗಿ ನೀವು ಇದನ್ನು ಸ್ಟಿಚ್ಚನ್ನು ಹಾಕೊಂಡು ಬಂದರೆ ಆಯಿತು.
ಇದು ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಡಬಲ್ ಕಲರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜೊತೆಗೆ ಇದರಲ್ಲಿ ಈ ಮುಂದುವರೆದ ಭಾಗ ಇನ್ನೊಂದು ಡಿಸೈನು ಬಟರ್ಫ್ಲೈಯಲ್ಲೇ ನಾವು ಬೀಡ್ಸನ್ನು ಯೂಸ್ ಮಾಡುವಂಥದ್ದನ್ನು ನಾಳಿನ ಕ್ಲಾಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಜಸ್ಟ್ ಬಟರ್ಫ್ಲೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾಳಿನ ಕ್ಲಾಸಲ್ಲಿ ಬಟರ್ಫ್ಲೈಗೆ ಯಾವ ರೀತಿ ಬೀಡ್ಸನ್ನು ಯೂಸ್ ಮಾಡಿ ಡಿಸೈನ್ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಎಲ್ಲ ಬೇಸಿಕ್ ಎಲ್ಲ ಮುಗಿದಾದ ನಂತರ ಇವೆಲ್ಲನೂ ನೆಕ್ಲೈನ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಲೂ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿಯೇ ಫುಲ್ಲು ಲೈನ್ಸ್ ಏನಿದೆ ಅಷ್ಟು ಲೈನ್ಸನ್ನು ಹಾಕೊಳ್ಳೋಣ. ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಈಗ ನೋಡಿ, ಇದು ಸ್ಟಿಚ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಈಗ ನಾವು ಇದಕ್ಕೆ ನಾಟನ್ನು ಹಾಕೊಂಡು ಇದಕ್ಕೆ ನಾಟ್ ಹಾಕೊಂಡು ಸುತ್ತ ಔಟ್ಲೈನ್ ಮಾಡೋದು. ಈಗ ನೋಡಿ, ಇದಕ್ಕೆ ನಾವು ಈಚೆ ಒಂದು ಪುಟ್ಟ ಚೈನನ್ನು ಹಾಕ್ಬಿಟ್ಟು ಲಾಸ್ಟ್ ಮಾಡಿ ಇದಕ್ಕೆ ಎಂಡ್ ಮಾಡಿ ನಾವು ಇದಕ್ಕೆ ನಾಟನ್ನು ಹಾಕೊಳ್ಳೋಣ. ನೋಡಿ, ಇದಾಗಿದೆ. ಈಗ ಇದಕ್ಕೆ ನಾಟ್ ಹಾಕೊಂಡು ಸುತ್ತ ನಾನು ಇದಕ್ಕೆ ಬೇರೆ ಕಲರಲ್ಲಿ ಔಟ್ಲೈನನ್ನು ಕೊಡ್ತೀನಿ. ಇಲ್ಲಿಂದ ಈ ಒಳಗಡೆಯಿಂದ ಈ ಲೈನನ್ನು ಎಳ್ಕೊಂಡ್ರೆ ಲಾಕ್ ಆಯಿತು. ಈಗ ಇದನ್ನು ಕಟ್ ಮಾಡಿ ನೋಡಿ, ಈ ಕಲರ್ ದಾರದಲ್ಲಿ ನಾನು ಔಟ್ಲೈನನ್ನು ಕೊಡ್ತೀನಿ. ಈಗ ನೋಡಿ, ಇದನ್ನು ತೆಗೆದು ಈ ಕಡೆ ಫಸ್ಟ್ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಮಾಡ್ಕೊಂಡಾದ ನಂತರ ಔಟ್ಲೈನನ್ನು ಕೊಟ್ಕೊಂಡು ಹೋಗೋಣ. ಔಟ್ಲೈನ್ ಕೊಟ್ಟರೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಇದು ಇಲ್ಲಿಗೆ ಕೊಡಬೇಕು ಲಾಕನ್ನು. ಆಗ ನಮಗೆ ಕರೆಕ್ಟಾಗಿ ಅಲ್ಲಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇಲ್ಲಿಂದ ಸುತ್ತ ಅದಕ್ಕೆ ಈಗ ನೋಡಿ, ಇದಕ್ಕೆ ಸುತ್ತ ಔಟ್ಲೈನನ್ನು ಕೊಡ್ತಾ ಇದ್ದೀನಿ. ಸುತ್ತ ಔಟ್ಲೈನ್ ಕೊಟ್ಟೆ ಏನಕ್ಕೆ ಅಂತಂದರೆ, ಒಂದು ಡಿಸೈನು ಫುಲ್ಲು ಫಿನಿಶಿಂಗ್ ಬರಲಿ ಅಂತ ಹೇಳಿ. ಜರಿ ಥ್ರೆಡ್ಡಲ್ಲಾದ್ರು ಕೊಟ್ಕೊಳ್ಳಿ, ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ. ಇಲ್ಲಾಂದರೆ ಇದಕ್ಕೆ ಬೀಡ್ಸನ್ನು ಹಾಕಿ ನಾವು ಸುತ್ತ ಔಟ್ಲೈನನ್ನು ಕೊಡ್ಬೋದು. ತುಂಬಾ ಚೆನ್ನಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ ಅದು. ಈಗ ನೋಡಿ, ಈಗ ಇಲ್ಲಿಗೆ ನಾನು ಲಾಕನ್ನು ಮಾಡ್ಕೋತೀನಿ. ನಾನು ಈಗಾಗಲೇ ಸ್ಕ್ವೇರ್ ಇದರಲ್ಲಿ ಮಾಡುವಾಗ ಇದು ಟಿಪ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ನೋಡಿ, ಇದನ್ನು ಅಷ್ಟೇ ಈ ರೀತಿ ಇಲ್ಲಿಗೆ ಸುತ್ತ ಬರಬೇಕು ಔಟ್ಲೈನು ಕೊಟ್ಕೊಂಡು ಬರೋಣ. ನೋಡಿ, ಈ ರೀತಿ ಸುತ್ತ ಪುಟ್ಟದಾಗಲೇ ಕೊಡಿ, ಜಾಸ್ತಿ ದೊಡ್ಡ ಕೊಡಬೇಡಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದೊಡ್ಡ ಕೊಟ್ಟರು ನಡೆಯುತ್ತೆ. ಪ್ರಾಕ್ಟೀಸ್ ಆದ ನಂತರ ಅದು ಪುಟ್ಟಕ್ಕೆ ಬರಬೇಕು. ಪುನಃ ಇಲ್ಲಿಗೆ ಲಾಕನ್ನು ಮಾಡ್ಕೊಂಡು ನಾವು ಇಲ್ಲಿಂದ ನೋಡಿ, ಇಲ್ಲಿಂದನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಡಿಸೈನನ್ನು. ನೋಡ್ತಾ ಇದ್ದೀರಾ, ಈ ರೀತಿ ಸುತ್ತ ಚೈನನ್ನು ಹಾಕೋ ಬರಬೇಕಾಗತ್ತೆ. ಇದಕ್ಕೆ ಸುತ್ತ ಬೀಡ್ಸನ್ನು ಕೊಟ್ಟರೆ, ಶುಗರ್ ಬೀಡ್ಸನ್ನು, ಅದೂ ಇನ್ನೂ ಚೆನ್ನಾಗಿ ಬರುತ್ತೆ ಡಿಸೈನು. ಈಗ ನೋಡಿ, ಇದಕ್ಕೆ ಒಂದು ಲುಕ್ ಅನ್ನೋದು ಈಗ ಸ್ಕ್ವೇರ್ ಮಟ್ಟವಾಗಿ ಒಂದು ಲುಕ್ ಅನ್ನೋದು ಬರ್ತಾ ಇದೆ ಅಂತ ನೀವೇ ನೋಡಿದ್ರೆ ಗೊತ್ತಾಗತ್ತೆ. ನೋಡಿ, ಈಗ ಇಲ್ಲಿಗೆ ಲಾಕನ್ನು ಮಾಡಿಬಿಟ್ಟು ನಾನು ಈಗ ನೋಡಿ, ಇಲ್ಲೇನು ಮಾಡ್ತೀನಿ, ನಾನು ಇಲ್ಲಿಗೆ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ನಾನು ಇಲ್ಲೇ ಕಂಟಿನ್ಯೂವನ್ನು ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಈಗ ಇಲ್ಲೇನಿದೆ ಇದು ಒಳಗಡೆಗೆ ಹಿಂಗೆ ತಳ್ಳಿ ಕಾಣಿಸ್ತಾ ಇದೆಯಾ, ಈ ರೀತಿ ಒಳಗಡೆಗೆ ಒಂದು ತಳ್ಳಿ ಒಂದು ಚೈನ್ ಸ್ಟಿಚ್ಚನ್ನು ಹಾಕೊಂಡು ಒಂದು 5 ರಿಂದ 6 ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ನೋಡಿ, ಅಷ್ಟು ತಿಕ್ನೆಸ್ ಬೇಕು, ಅಲ್ಲಿ ಒಳಗಡೆಗೆ ಎಳೆದು ಈ ಕಡೆಗೆ ಎಳ್ಕೋಬೇಕು. ಎಳ್ಕೊಂಡು ನೋಡಿ, ಈ ರೀತಿ ಸ್ಟಿಚ್ ಹಾಕೊಂಡು ಆದ ನಂತರ ತಿರ್ಗಾ ಒಂದು ಸ್ಟಿಚ್ಚನ್ನು ಚೈನ್ ಸ್ಟಿಚ್ಚನ್ನು ಇದಕ್ಕೆ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ಸ್ಟಿಚ್ ಹಾಕಿ ಪುನಃ ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಒಳಗಡೆಗೆ ಎಳೆದು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಸ್ಟಿಚ್ ಹಾಕಿ ಪುನಃ ಈ ಕಡೆಗೆ ಈ ರೀತಿ ತಳ್ಳಿ, ಕಾಣಿಸ್ತಾ ಇದೆಯಾ ನೋಡಿ, ಕಾಣಿಸ್ತಾ ಇದೆಯಾ, ಈ ಕಡೆಗೆ ತಳ್ಳಿ ಒಳಗಡೆಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಇದನ್ನೇ ಸ್ಟಿಚ್ಚನ್ನು ತಂದು ನಮಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟನ್ನು ಈ ರೀತಿ ಒಳಗಡೆಗೆ ಎಳ್ಕೊಳ್ಳೋಣ. ಎಳ್ಕೊಂಡು
ಈಗ ಪುನಃ ಇಲ್ಲಿ ಇದನ್ನು ಈ ಕಡೆಗೆ ತಳ್ಳಿ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಪುನಃ ಅಷ್ಟೇ ನೋಡಿ, ಇಲ್ಲಿ ಈ ರೀತಿ ಒಳಗಡೆಗೆ ತಳ್ಳಿ ಇನ್ನೊಂದು ಚೈನನ್ನು ಹಾಕೊಂಡು ಪುನಃ ಅದನ್ನು ಎಳ್ಕೊಂಡು ಒಂದು 4 ರಿಂದ 5 ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ನೋಡಿ ಅಷ್ಟಕ್ಕೆ ಹಾಕ್ಕೊಂಡು ಪುನಃ ಅಲ್ಲೊಂದು ಚೈನ್ ಸ್ಟಿಚ್ಚನ್ನು ಹಾಕೊಂಡು ಒಂದು ಪುಟ್ಟ ಸ್ಟಿಚ್ಚು, ಪುನಃ ಇದು ಏನಿದೆ ಇದಿಷ್ಟನ್ನು ಪುನಃ ಈ ಸ್ಟಿಚ್ ಪುಟ್ಟ ಸ್ಟಿಚ್ ಆದ ನಂತರ ಇದನ್ನು ಒಳಗಡೆಗೆ ಈ ರೀತಿ ತಳ್ಳಿ ಇನ್ನೊಂದು ಸ್ಟಿಚ್ಚನ್ನು ಹಾಕೊಂಡು ಇಲ್ಲಿ ಫುಲ್ ಏನಿದೆ ಇದಿಷ್ಟನ್ನು ಒಳಗಡೆಗೆ ಎಳ್ಕೊಂಡು ನಾವು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಇಲ್ಲಿಗೆ ಒಂದು ಪುಟ್ಟ ಸ್ಟಿಚ್ ಹಾಕ್ಬಿಟ್ಟು ಇಲ್ಲಿಗೆ ಒಂದು ನಾಟನ್ನು ಹಾಕೊಳ್ಳಿ ಕಂಡಿರಬೇಕು. ಇದನ್ನು ಒಳಗಡೆಯಿಂದ ತಗೊಂಡು ಈ ರೀತಿ ಎಳ್ಕೊಂಡ್ರೆ ಲಾಕ್ ಆಯಿತು. ಈಗ ನೋಡಿ, ಇಲ್ಲಿಂದ ನಾನು ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೋಡ್ ಸ್ಟಿಚ್ಚನ್ನು ಹಾಕ್ಕೊಂಡು ಪುನಃ ಇಲ್ಲಿಂದ ಸುತ್ತ ಔಟ್ಲೈನ್ ಕೊಟ್ಟಿದ್ದೀನಿ. ಔಟ್ಲೈನ್ ಕೊಟ್ಟು ಇಲ್ಲಿಂದ ನಮ್ಗೆ ಎಷ್ಟು ಥಿಕ್ನೆಸ್ ಬೇಕು 5, 6, 7, 8, 10 ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟಕ್ಕೆ ಒಂದು ಒಳಗಡೆಯಿಂದ ಎಳ್ಕೊಂಡು ಒಂದು ಚೈನ್ ಸ್ಟಿಚ್ ಹಾಕಬೇಕು. ಪುನಃ ಅಲ್ಲಿಂದ ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕೊಂಡು ಪುನಃ ಆ್ಯಸ್ ಇಟ್ ಈಸ್ ಅದೇ ರೀತಿ ಈ ರೀತಿ ಮಾಡ್ಕೊಂಡು ಬಂದರೆ ಇದು ಬಟರ್ಫ್ಲೈ ರೀತಿಯೇ ಕಾಣಿಸುತ್ತೆ. ನೋಡಿ ತೋರಿಸ್ತೀನಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೂ ಸ್ಕ್ವೇರ್ ಆಗಿ ಬರುವಂಥ ಕ್ರಾಸ್ ಆಗಿ ಬರುವಂಥ ಬಟರ್ಫ್ಲೈ ಎಲ್ಲ ಡಿಸೈನ್ ಇರುತ್ತೆ. ಇದೇ ಬಟರ್ಫ್ಲೈಗೆ ಬೀಡ್ಸ್ ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ. ಮತ್ತು ಹೊಸ್ದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.